ಇನ್ನು ಜರ್ಕ್ಸಿ ಒಂದ್ಸರಿ ಹೇಳ್ರೆ ವ್ಯಾಕ್ಯೂಮ್ ಟರ್ನ್ ಆಗೋಯ್ತದ್ರಿ. ನೀವು ರಿಟ್ರೇಟರ್ ಆಫ್ ಮಾಡಿದ್ರೆ ನೀವು ರಿಟ್ರೇಟರ್ ಆನೇ ಮಾಡಲಿಲ್ಲ. ನಾನು ಬೆಳಗ್ಗೆ ಆಟೋಮೆಟಿಕ್ ಹಾಕ್ಬಿಟ್ಟು ಬ್ರೇಕ್ ಅವರೇ ಓನರು, ಗಾಡಿ ಓನರು. ಯೂಟ್ಯೂಬ್ ಸರ್ಚ್ ಮಾಡಿ. అట్లే రంచులోగా గణేశుని పంచిపెట్టి ಯಾಕಣ್ಣ ಫೋನ್ಪೇ ಮಾಡಿ. ಬರ್ತಾ ಒಂದು ಸ್ವಲ್ಪ ಹೊತ್ತು ಐಟಮ್ ತರ ಫೋನೆ ಪ್ಯಾಕೇಜ್ ಮಾಡಿದ ಮಂತ್ರಾಲಯ ಬರ್ತೀರಾ? 3 ಸಿಕ್ಕಲ್ಲಿ ಇದೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಮಂತ್ರಾಲಯ ಪಿಕಪ್ ಸ್ಟಾರ್ಟ್ ಮಾಡಿದ್ದೀವಿ ಈಗ ಬೆಂಗಳೂರಿಂದ. ಈಗ ಮಂತ್ರಾಲಯಕ್ಕೆ ಹೊರಡ್ತಾ ಇದ್ದೀವಿ. ಎಲ್ಲ ಕಸ್ಟಮರ್ಸ್ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಮಂತ್ರಾಲಯಕ್ಕೆ ಹೋಗಿ ನಿಮ್ಗೆ ಮಿಕ್ಕಿದ ಅಪ್ಡೇಟ್ ಕೊಡ್ತೀವಿ. ಅಣ್ಣ ನೆಕ್ಸ್ಟ್ ಪಿಕಪ್ ಎಲ್ಲೇನಾ? ನೆಕ್ಸ್ಟ್ ಪಿಕಪ್ ಜೆ.ಪಿ. ನಗರ್ ಮೆಟ್ರೋ ಸ್ಟೇಷನ್. ಬ್ರೇಕ್ ಸೊಕಾಸ್ ಹೊಡ್ರಿ, ಇಂದ ಪ್ಯಾಸೆಂಜರ್ ಭಯ ಆತ. ಓಕೆ ಸರ್, ಆಯ್ತು. ನೀವು ಮ್ಯಾನೇಜರ್ ಹೆಂಗ್ ಹೇಳಿದ್ರೆ ನಾವು ಕೇಳ್ತೀವಿ. ಬನಶಂಕರಿ ಹೋಗೋ ಕಡೆ ಅಲ್ವಾ ಸಾರ್ ಇದ್ದೀರಾ? ಬಂದೆ ಸಾರಿಗೆ ಸಿಗ್ನಲ್ ಸ್ವಲ್ಪ ಹಿಂದೆಗಡೆ ಬರ್ತಾ ಇದ್ದೀನಿ. ಅಲ್ಲೇ ಮಾಡ್ಕೊಳಪ್ಪ ನೀಟಾಗಿ. ಹಾಯ್ ಫ್ರೆಂಡ್ಸ್, ಬಂದಿದ್ದೀವಿ ಮಂತ್ರಾಲಯಕ್ಕೆ. ಟೀ ಕುಡಿತಾ ಇದ್ದೀನಿ. ಬೆಳಗ್ಗೆ ವಾಪಸ್ ಎಲ್ಲರೂ ಟೀ ಮಾಡಿಸ್ಕೊಟ್ಟಿದ್ದಾರೆ ನಮಗೋಸ್ಕರ. ನೋಡಿ, ಈ ಕಡೆ ತಿರುಗ್ತಾ ಇಲ್ಲ, ಅವ್ರು ಆ ಕಡೆ ತಿರುಗ್ತಾ ಇದ್ದಾರೆ. ಹಲೋ, ಇದೇವ ಕರ್ಕೊಂಡ್ ಬಂದಿವಣ. ಅವೆಲ್ಲ ರೆಡಿ ಮಾಡೋ ವಾಡ್ ಸ್ಟೈಲು ಅಣ್ಣ ಹುಚ್ಚಿರಣ್ಣ, ಪಾಪ ಅವ್ರು ಒಬ್ಬರೇ ಹುಚ್ತವ್ರೆ. ಬೇಡ, ಈಗ ಮೂಡಿಲ್ಲ ಇವು. ಸರಿ ತಗೊಳ್ಳು ಮಗ, ಗ್ಲಾಸ್ ಅದಲ್ಲ, ಬೇಜಾರು ಮಾಡ್ಕೊಂಡಿರೋ ಆಚೆ ಬಿಸಾಕ್ಬೋದು. ಮತ್ತೊಂದು ಸುತ್ತ ಹಾಕೊಂಡ ಹೆಂಗೆ ಫೋನ್ ಕಿತ್ ಬಿಸಾಕ್ಬಿಡ್ತೀನಿ. ಇಲ್ಲ ಅಣ್ಣ, ಇಡೆ ಅಲ್ಲ ನಾ ಹಿಂಗೆ ಕುಂತ್ಕೊಂಡ್ರೆ ಹೆಂಗಣ್ಣ ಮಾಡ್ಬೇಕಣ್ಣ ಕೆಲಸ. ಚಳಿ ಕಡಿರ ಬೆಚ್ಚಿ ಕುತ್ಕೋದೇನಿ, ಬೆಚ್ಚಿ ಇದೆಲ್ಲಿ ಮೊನ್ನೆ ಎಲ್ಲೋ ಟ್ರಿಪ್ ಆಗಿದ್ದಲ್ಲ, ಅದನ್ನ ಕರೆದ್ರು ಸ್ವಾಮಿ ಪುರೈತ್ರ ಅವರು ಅಂತಂದ್ರೆ. ಎಲ್ಲಿ ಪಿಂಡ ಬಿಡಕ್ಕೆ ನಮ್ಮ ಮೈಸೂರು ಪಡಕ್ಕೆ ಹೋದಾಗ ಅನ್ಸುತ್ತೆ. ಆಮೇಲೆ ಇನ್ನೊಬ್ರು ಇಟ್ಕೊಂಡ್ರೆ ಏನ್ ಜನ ಹೇಳು ಅಂದ್ರು, ಮರಾಠಿಯವ್ರಿಗೆ ಸ್ವಾಮಿ ಅಂದೆ. ಮರಾಠಿಯವ್ರಿಗೆ ಬಿಡೋವಲ್ಲಪ್ಪ ಅಂದ್ರು, ಮೋಸ್ಟ್ಲಿ ಹಿಂದಿಯವ್ರಿಗೆ ಸ್ವಾಮಿ ಅಂತಂದೆ. ಅಮೌಂಟ್ ಎಷ್ಟು ಕೊಟ್ರ ಅಂತ ಕೇಳ್ತಾ ಇದ್ದೆ. ₹5 ಒಂದೊಂದು ಕಾಫಿ ಮಾರಿದ್ದಾರೆ. ಏನು ಇವಾಗ ₹5 5 ಮಾರ್ತೀವಿ, 50 ಮಾರ್ತೀವಿ. ಬರಲ್ಲ ಪಚ್ಚಂತ ಅಣ್ಣ ವಿಶ್ ಹ್ಯಾಪಿ ಬರ್ಡೇ ಅಣ್ಣ.
ನೀವೇ ಗುರ್ರ ಅಂತ ಒಳ್ಳೆ ಆಯ್ತು ಬಿಡೋ ಮಗ ಎಷ್ಟು ವಿಡಿಯೋ ಮಾಡ್ತೀಯ ಏನು ಒಂದು ಕಮಿಷನ್ ಬಂದ ಇಲ್ಲ ನೋಡಮ್ಮ ವಿಡಿಯೋ ಮಾಡ್ಕೋತಾರೆ ನೋಡಿಲಿ ಕಮಿಷನ್ ತಗೊಂಡಿದ್ದ ಹೇಳಮ್ಮ ಗಟ್ಟಿಯಾಗಿ ಅವ್ನು ಕೇಳಬೇಕಲ್ಲ ಮಳೆ ಎಷ್ಟಕ್ಕ ಮಳ ಅದು ಹೋಗ್ಲಿ ಬಿಡ ನಾನು ನಿನಗೆ ಇರ್ಬೇಕ ನಾವು ಕೊಡೋದಕ್ಕೂ ನನ್ನ ಗಾಡಿಗಲ್ಲ ರಾಣಿಗೆ ರಾಜ್ಕುಮಾರಿಗ ರಾಣಿಗೆ ಕರಿಗಿಣಿಗೆ ಅರಿಗಿಣಿಗೆ ನಾನು ರಾಣಿಗೋ ನನ್ನ ಗಾಡಿಗೆ ತಂಗಿ ನಿನ್ನ ನಗುವಲನ್ನ ಈ ಥರನೂ ಸೋದಿಸ್ಬೋದು ನಂಗೆ ಗೊತ್ತಿರಲ್ಲ ಮಗ ಅಣ್ಣ ಅವು ತಿಂಡಿಗೆ ಹಾಕಕ್ ತಂದಿದ್ದು ನಿಮ್ಗಲ್ಲ ನಾನು ತಿನ್ನಕ್ಕೆ ತಾನೆ ಅವ್ರದ್ದು ಅಡುಗೆ ಮಾಡೋಕ್ಕೆ ಜಾಗ ನಾವು ಸಿಕ್ಕಿವರಪ್ಪ ಹಳ್ಳಿಯವರೆಲ್ಲ ಮುದ್ದೆ ಎಲ್ಲ ಪಾತ್ರೆಯಲ್ಲಿ ಮಾಡಬೇಕು ಚಿಲ್ದ ಮೇಲೆಲ್ಲ ಬರೀ ಅಡುಗೆ ತೆಗೆ ಕುಂತಿರಲ್ಲ ನಮ್ಮ ತೆಗಿ ಸ್ವಲ್ಪ ರಸ್ಮ ಬಿಸ್ಕೊಂಡ ಜಾಸ್ತಿ ಹಾಕ್ಬಿಡಿ ಅವ್ರಿಗೆ ಮುದ್ದೆನೇ ಬೇಡ ಅವ್ರಿಗೆ ಬರೀ ರೈಸ್ ಹಾಕಿ ಇದೇನು ಸಾಂಬಾರು ರಸಮ್ ಇದು ಮಗ ನೀವು ಊಟ ಮಾಡ್ಕೊಡ್ರಿ ಹಾಕ್ತೀನಿ ಏಯ್ ಸಾಹೇಬ್ ತಮ್ಮ ರಸಮ ಬೇಡ 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 ನಾನೇ ಹಾಕೋತೀನಿ ಇಲ್ಲಿ ಇಲ್ಲಿ ತೋಣ ಮುದ್ದೆಗೆ ಪುರಿ ಟ್ರಾವೆಲ್ಸ್ ನಿಜವಾಗ್ಲೂ ಗ್ರೇಟು. ನಾವು ರಾಯರ ದರ್ಶನಕ್ಕೆ ಬಂದಿದ್ದು, ದರ್ಶನ ಮಾಡೋದು ಕಷ್ಟ ಅಂತಂದ್ರೆ ಎರಡು ಬಾರಿ ನಾವು ದರ್ಶನ ಮಾಡಿದ್ದೀವಿ. ಊಟ ಅಂತೂ ಬಿಡಿ, ಅದು ಹೇಳ್ಕೊಳಕ್ಕಾಗಲ್ಲ ಅಂಥ ಊಟ, ಅದ್ಭುತವಾದಂಥ ಊಟ. ನಾನು ನಿಜವಾಗ್ಲೂ ರಾಯರ ನೋಡೋಕೆ ಎಷ್ಟು ಆನಂದವಾಯಿತೋ ಊಟದ ಬಗ್ಗೆನೇ ಅಷ್ಟೇ ಆನಂದ ಆಯಿತು. ಮತ್ತೊಮ್ಮೆ ಮಗದೊಮ್ಮೆ ನಾವು ಬರಬೇಕು ಅನಿಸುತ್ತೆ. ನಾವು ತುಮಕೂರು ಡಿಸ್ಟಿಕ್ ಪಕ್ಕ ಹಳ್ಳಿ ಕಡೆಯವರು, ಆದರೂ ಕೂಡ ನಮ್ಮ ಹಳ್ಳಿ ತಕ್ಕಿನ್ನೂ ಇನ್ನೊಂದು ಕೈ ಮೇಲೆ ನಂಗಿತ್ತು ಊಟ. ಯಾಕೆಂದರೆ ನಾವು ಏನೇ ಬಂದ್ರೂ ಹೋಗೋದು ಬರೋದು ಟ್ರಾವೆಲ್ಸ್ ಚೆನ್ನಾಗಿರ್ತಿತ್ತು. ಯಾವುದೇ ಒಂದು ತೊಂದರೆ ಆಗಲಿ ಪಾಪ ನಮಗೆ ಎಲ್ಲಿ ಬೇಕು ಅಲ್ಲಿ ನಿಲ್ಲಿಸಿ, ನಮಗೆ ಊಟದ ಜಾಗದಾಗ ಅಲ್ಲಿ ಬರುವಾಗ ಅಲ್ಲಿ ನಿಲ್ಲಿಸಿ, ಅಲ್ಲೂ ಕೂಡ ಭಾಳ ಚೆನ್ನಾಗಿತ್ತು. ಅವ್ರದ್ದು ಕೂಡ ನಮ್ಮದು ಕೂಡ ಒಂದು ಬ್ಯಾಗ್ ಮರ್ತೋಯ್ದು. ಆ ಹೋಟ್ಲವ್ರಿಗೆ ಫೋನ್ ಮಾಡಿ ಆ ಬ್ಯಾಗ್ ಕೂಡ ನಮಗೆ ಮಾಡಿ ದುಡ್ಡು ವಾಪಸ್ಸು ಹಾಕಿರು. ಅಂಥ ಒಂದು ಸೌಲಭ್ಯ ಕೊಟ್ಟಂಥ ನಿಮ್ಮ ಸಿಂಹಾಪುರಿ ಟ್ರಾವೆಲ್ಸ್ಗೆ ನಾನು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಸರ್. ತುಂಬ ನಿಮ್ಮ ಇದು ಭಾಳ ಎತ್ತರಕ್ಕೆ ರಾಯರ ಸನ್ನಿಧಿ ಒಳಗೆ ಹೇಳ್ತಾ ಇದ್ದೀನಿ. ನಿಮ್ಮ ಒಂದು ಟ್ರಾವೆಲ್ಸು ಭಾಳ ಎತ್ತರಕ್ಕೆ ಬೆಳೀತಿದೆ. ಇದಕ್ಕೆ ನಾನು ಸುಮಾರು ಸತಿ ನಿಮಗೆ ಫೋನ್ ಮಾಡ್ತೀನಿ, ಏನೇನಿದ್ರೆ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಇದೇ ರೀತಿ ನಮ್ಮ ಟ್ರಾವೆಲ್ಸ್ ಅಲ್ಲಿ ನಿಮ್ಗೆ ಯಾರು ತೊಂದರೆ ಅದು ಹೇಳಿ, ನಿಮ್ಗೆ ಆನೆಸ್ಟ್ ಆಗಿ ಇದೇ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಹೇಳ್ಬೋದು. ಆ ಥರ ಡಬ್ಬು ಹೇಳ್ಕೊಳ್ಳೋದು ಏನಿಲ್ಲ. ತುಂಬ ಅದ್ಭುತವಾಗಿದೆ. ನಮ್ಮ ಮನಸ್ಸಿಗೆ ತಾಟಂಗೆ ನೀವು ಮಾಡಿಕೊಟ್ಟಿದ್ದೀರಾ. ನಿಮ್ಮ ಮನ್ಸಿಗಲ್ಲ, ನಮ್ಮ ಮನಸ್ಸಿಗೆ ತಾಟಂಗೆ ಮಾಡಿಕೊಟ್ಟಿದ್ದೀರಾ. ಪ್ರತಿಯೊಬ್ಬರು ಪಬ್ಲಿಕ್ನಲ್ಲಿ ನಾನು ದೇವಸ್ಥಾನಕ್ಕೆ ಹೋದಾಗೆಲ್ಲ ಕೂಡ ಎಲ್ಲ ನಮ್ಮ ಏನು ನಾವು ಒಯ್ದು ಒಂದು 40 ಜನ ಸೀಟು ಹೋಯ್ತು. ಆ 40 ಜನ ಸೀಟೊಳಗೂ ಕೂಡ ಎಲ್ಲರೂ ಕೂಡ ತುಂಬ ಒಳ್ಳೆ ಟ್ರಾವೆಲ್ಸು, ಒಳ್ಳೆ ಜೊತೆ ಬಂದಿದ್ದೀವಿ. ಒಳ್ಳೆ ನಮಗೆ ದರ್ಶನ ಆಯಿತು. 2 ಸತಿ ದರ್ಶನ ಆಯಿತು. ನಮ್ಮ ಸ್ವಂತ ಊರಲ್ಲೂ ನಾವು ಜಾತ್ರೆ ನಮ್ಮನ್ನ ರೆಫರ್ ಮಾಡ್ಬೋದಾ? 100% ಮಾಡೇ ಮಾಡ್ತೀವಿ. ಬಂದಿರೋರಿಗೆಲ್ಲ ನಾವು ಅದೇನು ತುಂಬ ಅದ್ಭುತ ಸರ್. Thank you, sir. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ವಸಂತ್ ಕುಮಾರ್ ಅಂತ. ನಾವು ಯೂಟ್ಯೂಬಲ್ಲಿ ನೋಡಿ ಸಿಂಹಾಪುರಿ ಟ್ರಾವೆಲ್ಸ್ಗೆ ನಾವು ಆ್ಯಕ್ಚುಲಿ ನಾವು ತುಂಬ ದಿನದಿಂದ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನೋಡ್ಕೋತಾ ಇದ್ದೋ.
ನಾವು ಒಂದು ಇದೇ ಥರ ಒಂದು ಮೊಬೈಲ್ನಲ್ಲಿ ಸರ್ಚ್ ಮಾಡಬೇಕಾದ್ರೆ ಒಂದು ಸಿಂಹಪುರಿ ಟ್ರಾವೆಲ್ಸ್ ಅನ್ನೋದು ಹೋಗ್ಲಿಕ್ಕೆ ಒಂದು ಆ್ಯಡ್ ಕೊಟ್ಟಿದ್ರು. ಆ್ಯಡ್ ಮುಖಾಂತರ ನಾವು ಕಾಲ್ ಮಾಡೋದು ತುಂಬ ಅದ್ಭುತವಾಗಿ ನಮಗೆ ಸ್ಪಂದಿಸಿ ಅವರು ನಾವು ಬೆಂಗಳೂರು ಬನ್ನಿ, ಬೆಂಗಳೂರಿಂದ ನಮ್ಮ ಸರ್ವಿಸ್ ಎಲ್ಲ ನೋಡಿದ್ದು ತುಂಬ ಅದ್ಭುತವಾದ ಸರ್ವಿಸ್ ಕೊಟ್ಟರು. ಊಟದ ಬಗ್ಗೆ ಅವ್ರಿಗೆ ಎರಡು ಮಾತೇ ಇಲ್ಲ, ಅಷ್ಟು ಚೆನ್ನಾಗಿ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಸಾಯಂಕಾಲ ಸ್ನ್ಯಾಕಿ ಹತ್ತಿರದ ಇದ್ರು ಎಲ್ಲ ನಮ್ಮ ಮನೆ ಹೋಮ್ಲಿ ಯಾವ ಥರ ಇತ್ತು ಅದಕ್ಕಿಂತ ಹೆಚ್ಚಿನದಾಗಿ ನೋಡ್ಕೊಂಡಿದ್ದಾರೆ. ಅವ್ರಿಗೆ ನಾವು ಇನ್ನೂ ಬರ್ತಾ ಮುಂದಿನ ದಿನಗಳಲ್ಲಿ ಅವ್ರು ಏನೆಲ್ಲ ಎಲ್ಲಿಗೆಲ್ಲ ಹೋಗ್ತಾರೆ ನಾವು ಅವ್ರಿಗೆಲ್ಲ ಅಪ್ಡೇಟ್ ಮಾಡಕ್ಕೆ ಹೇಳಿದ್ದೀವಿ. ಅಪ್ಡೇಟ್ ಮಾಡೋದ್ರಿಂದ ನಾವು ತುಮಕೂರಿಂದ ಆದರೂ ಕೂಡ ಅವ್ರಿಗೆ ಅಪ್ಡೇಟ್ ಮಾಡಿಕೊಂಡು ಮತ್ತೆ ಇನ್ನೊಬ್ರಿಗೆ ರೆಫರ್ ಮಾಡೋಣ ಅನಿಸ್ತದೆ. ಸರ್ವಿಸ್ ಅಂತೂ ತುಂಬ ಅದ್ಭುತವಾಗಿತ್ತು. ಅವ್ರಿಗೆ ಸಿಂಹಪುರಿ ಟ್ರಾವೆಲ್ಸ್ನವ್ರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ honest ಆಗಿ ನಿಮ್ದು ಏನಿದೆ review ಹೇಳಿ. ಏನಿಲ್ಲ, ಎಲ್ಲ ಚೆನ್ನಾಗಿ ಸೂಪರ್ ಆಗಿತ್ತು. ತುಂಬಾ ಥ್ಯಾಂಕ್ಸ್. ಬೆಳಗ್ಗೆ ತಿಂಡಿ ಚೆನ್ನಾಗಿತ್ತು, ಮಧ್ಯಾಹ್ನ ಊಟ ಚೆನ್ನಾಗಿತ್ತು, ಹೇಳಿ. ಮಧ್ಯಾಹ್ನ ಊಟನು ಚೆನ್ನಾಗಿತ್ತು, ಈಗ್ಲೂ ಚೆನ್ನಾಗಿತ್ತು. ನಮ್ಗೆ ದರ್ಶನನು 2 ಸಲ ಆಯ್ತು. ಚೆನ್ನಾಗಿ ಟ್ರಾವೆಲ್ ಮಾಡಿದ್ವಿ. ಇನ್ ನೆಕ್ಸ್ಟ್ ನಿಮ್ಮ ಇದಕ್ಕೆ ಬರ್ಬೇಕಂತಿದೀವಿ. ನೆಕ್ಸ್ಟ್ ನೀವು ಎಲ್ಲೆಲ್ಲಿ ಪ್ಲಾನ್ ಹಾಕಿ ನಮ್ಗೆ ಖಂಡಿತ ಬೇಗ ಹೇಳ್ತೀನಿ. ಹೇಳಿ. ಸ್ವಲ್ಪ ನೆಕ್ಸ್ಟ್ ಧನ್ಯವಾದಗಳು. ನಮ್ಮ ಜೊತೆ ಇವಾಗ ಟ್ರಿಪ್ ಬಂದಿದ್ರಲ್ಲ, ಬೆಳಗಿಂದ ಜೊತೆಯಲ್ಲಿ ಇದ್ದೀರಾ, ಹೆಂಗಿತ್ತು, ಹೆಂಗ್ ಅನಿಸ್ತು ನಿಮ್ಗೆ? ಟ್ರಿಪ್ ಎಲ್ಲ ಚೆನ್ನಾಗಿದೆ ಸರ್. ಊಟ ಆಗ್ಲಿ ಅಥವಾ ಟ್ರಿಪ್ ಆಗ್ಲಿ ಹೇಳಿ. ಸರ್, ಬಂದಿರೋ ಟೂರು ಚೆನ್ನಾಗಿದೆ, ಗಾಡಿ ಕೂಡ ಚೆನ್ನಾಗಿದೆ, ಬಸ್ಸು. ನಿಮ್ಗೆ ಟ್ರಿಪ್ ಅಲ್ಲಿ ಏನಾದ್ರು ತೊಂದರೆ ಆಯ್ತಾ? ಇಲ್ಲ, ಟ್ರಿಪ್ ಎಲ್ಲ ಫಸ್ಟ್ ಕ್ಲಾಸ್ ಇತ್ತು ಸರ್. ಎಲ್ಲ ಊಟ ಆಗ್ಲಿ ಅಥವಾ ಸೈಕಲ್ ಆಗ್ಲಿ, ಜರ್ನಿ ಆಗ್ಲಿ ಫಸ್ಟ್ ಕ್ಲಾಸ್ ಚೆನ್ನಾಗಿದೆ ಸರ್. ದರ್ಶನ ಹೆಂಗಾಯ್ತು? 2 ಟೈಮ್ ದರ್ಶನ ಆಗಿದೆ. ಬೆಳಿಗ್ಗೆ ಟಿಫನ್, ಮಧ್ಯಾಹ್ನ ತಿಂಡಿ, ಸಾಯಂಕಾಲ ಊಟ, ಸ್ನ್ಯಾಕ್ಸ್ ಎಲ್ಲ ಫಸ್ಟ್ ಕ್ಲಾಸ್ ಇದೆ ಸರ್. ವೆಲ್ಕಮ್. ಕಾಫಿ ಆಗ್ಲಿ, ಟೀ ಆಗ್ಲಿ ಎಲ್ಲಾನು ಚೆನ್ನಾಗಿತ್ತು. ದೇವ್ರ ದರ್ಶನ 2 ಟೈಮ್ ಆಯ್ತು. ಮತ್ತೆ ಅಲ್ಲಿ ಇದನ್ನಲ್ಲಿ ಪಂಚಮಕ್ಕಿ ಅಲ್ಲೆಲ್ಲ ಅದ್ಭುತಾಗ 5 ಪ್ಲೇಸ್ ಚಂದಾಗ ತೋರ್ಸ್ಕೊಂಡ್ ಬಂದ್ರು. ಹ್ಯಾಪಿ ಜರ್ನಿ. ಓಕೆ, ಇಲ್ಲ, ಟ್ರಿಪ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ದರ್ಶನನೂ ಚೆನ್ನಾಗಾಯ್ತು, ಊಟನೂ ತುಂಬಾ ಚೆನ್ನಾಗಿತ್ತು. ಮತ್ತೆ ಇಲ್ಲಿ ಲೋಕಲ್ ಸುತ್ತಾಡೋದಕ್ಕೂ ಎಲ್ಲ ನೀವೇ ಸಪೋರ್ಟ್ ಮಾಡಿ ಗಾಡಿ ಎಲ್ಲ ನಿಮ್ದೇ ತಗೊಂಡೋಗಿದ್ದೀವಿ. ತುಂಬಾ ಚೆನ್ನಾಗಿದೆ. ಆದ್ರೆ ಏನಂದ್ರೆ ಸ್ವಲ್ಪ ರೇಟ್ ಕಡಿಮೆ ಆಯ್ತು. ಇನ್ನು ಸ್ವಲ್ಪ ರೇಟ್ ಇತ್ತು ಇನ್ನೂ ಚೆನ್ನಾಗಿರುತ್ತೆ. ಇಷ್ಟು ಕೊಟ್ಟು ಈ ರೇಟ್ಗಂದ್ರೆ ತುಂಬಾ ಕಡಿಮೆ ಆಯ್ತು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಅಣ್ಣ. ಹೇಳಿ ಮೇಡಮ್. ಕುಡಿ ಮೇಡಮ್. ಮೇಡಮ್, ನನ್ನ ಇಲ್ಲಿ ಬರಲಿ, ಸುಮ್ಮನೆ ಕೈಯಲ್ಲಿ ನನ್ನ ಹೆಸರು ಸವಿತಾ ಅಂತ. ನಾನು ಬೆಂಗಳೂರಲ್ಲಿ ಚಂದ್ರಲೇಔಟಿಂದ ಬಂದಿದ್ದೀನಿ. ನಿಮ್ಮ ಜೊತೆ ಬಂದಿರೋದು ಇದು ಫಸ್ಟ್ ಟ್ರಿಪ್ ನಾನು. ಬಟ್ ನನಗಂತೂ ತುಂಬ ಚೆನ್ನಾಗಿ ಅನಿಸ್ತು. ಯಾಕೆಂದರೆ ನಾನು ಇವತ್ತು ರಾಘವೇಂದ್ರ 4 ಸರ್ತಿ ದರ್ಶನ ಮಾಡಿದೆ, ಜೊತೆಗೆ ಚೆನ್ನಾಗಿ ಶಾಪಿಂಗ್ ಮಾಡ್ಕೊಂಡು ಬಂದೆ. ನಂಗೆ ಊಟ ಯಾವತ್ತೂ ಇಂಪಾರ್ಟೆಂಟ್ ಅಲ್ಲ, ಬಟ್ ಅದರಲ್ಲೂ ನೀವು ರಾಗಿ ಮುದ್ದೆ ತಿನ್ನಿಸಿದ್ರಿ, ಅದು ನನಗೆ ಭಾರಿ ಖುಷಿ ಆಯಿತು. ಚೆನ್ನಾಗಾಗಿದೆ ಊಟ ಎಲ್ಲ, ಪರವಾಗಿಲ್ಲ, ತುಂಬ ಖುಷಿ ಆಯಿತು. ಸೊ ಎಲ್ಲರೂ ಕೋಆಪ್ರೇಟ್ ಮಾಡಿದಿರ, ಎಲ್ಲ ಫುಡ್ಡು ಎಲ್ಲ ಚೆನ್ನಾಗಿ ಮಾಡಿ ನಮಗೆಲ್ಲ ಚೆನ್ನಾಗಿ ಬಡಿಸಿದಿರ, ಕೇಳಿ ನಮ್ಗೆ ಹಾಕ್ಸಿದ್ದೀರಾ ನೀವು. ಬಟ್ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ನಾವೆಲ್ಲ ಟ್ರಿಪ್ ಆರ್ಗನೈಸ್ ಮಾಡಿದ್ರೆ ಯಾರಾದರೂ ಕಳಿಸೋಕೆ ಬರ್ಬೋದಾ ಮೇಡಮ್? ಖಂಡಿತ ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಹೇಳ್ತೀನಿ, ತುಂಬ ಚೆನ್ನಾಗಾಯಿತು ಅಂತ ಹೇಳ್ತೀನಿ. ನೀವು ಆರ್ಗನೈಸ್ ಮಾಡಿದರೆ ನಾನು ಬರೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಟೀಮ್ನವರಿಗೂ ಥ್ಯಾಂಕ್ ಯು ಸೋ ಮಚ್. ಹೇಗನ್ನಿಸ್ತು ಸರ್ ಟ್ರಿಪ್? ನಮಸ್ತೆ, ನಾನು ಪ್ರವೀಣ್ ಅಂತ, ಹೆಬ್ಬಾಳೆಯಿಂದ ನಾನು ಬಂದಿದ್ದು. ಜಸ್ಟ್ 4 ಡೇಸ್ ಮುಂಚೆ ನನಗೆ ರೀಲ್ಸಲ್ಲಿ ಬಂದಾಗ ನಾನು ಓಕೆ ಮಾಡಿ ಬಂದಿದ್ದು. ಸೊ ಅದಾದಮೇಲೆ ಫಾಲೋಅಪ್ಸ್ ಎಲ್ಲ ಚೆನ್ನಾಗಿತ್ತು. ಅಲ್ಲಿಂದ ಗ್ರೂಪ್ ಕ್ರಿಯೇಟ್ ಮಾಡಿಬಿಟ್ಟು ಯಾವಾಗ ಯಾರು ಎಲ್ಲಿ ಬರಬೇಕಂತ ಹೇಳೋದಾಗಲಿ, ಅದಾದ್ಮೇಲೆ ಪಿಕಪ್ ಮಾಡೋದಾಗಲಿ, ಅಥವಾ ಸ್ವಲ್ಪ ಡಿಲೇ ಆದರೂ ಅವ್ರನ್ನ ಕಟ್ಟಿಸ್ಕೊಂಡು ಯಾವುದೇ ರೀತಿ ಸೌಟಿಂಗ್ ಇಲ್ಲದೆ ಮತ್ತೆ ಕ್ಲೀನಾಗಿ ಟೈಮ್ಗೆ ಅರ್ಲಿ ಮಾರ್ನಿಂಗ್ 5 o'clockಗೆ ಕರ್ಕೊಂಡ್ಬರ್ತೀವಿ. ಅಲ್ಲಿಂದ ಇವಾಗ 8 o'clockವರೆಗೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಶುರು ಮಾಡಿದ ಬ್ರೇಕ್ಫಾಸ್ಟಿಂದ ಮತ್ತೆ ಅಲ್ಲಿ ದರ್ಶನ ಮುಗಿಸ್ಕೊಂಡ್ವಿ. ದರ್ಶನ ಆದಮೇಲೆ ಆಲ್ಮೋಸ್ಟ್ ನಾವು 5 ಪ್ಲೇಸಸ್, ಪಂಚಮುಖಿ ಆಂಜನೇಯ, ಅದಾದಮೇಲೆ ಅಪ್ಪಣ್ಣಾಚಾರಿ ಮನೆ, ಅದಾದಮೇಲೆ ಬಿಚ್ಚಾಲಮ್ಮ ದೇವಸ್ಥಾನ, ಈ ಥರ ಒಂದು ಆಟೋ ಮಾಡಿಬಿಟ್ಟು ಪ್ರೈವೇಟಾಗಿ ಅವರೇ ಕಳಿಸ್ಕೊಟ್ಟು ಸೊ ನಮಗೆಲ್ಲ ದರ್ಶನಗಳು ಸುಸೂತ್ರವಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲ ನಮಗೆ ಖುಷಿ ಆಯಿತು. ನಮ್ಮ ಫ್ಯಾಮಿಲಿ ಫುಲ್ಲು ಖುಷಿಯಾಗಿ ಓಡಾಡ್ಕೊಂಡಿದ್ವಿ. ಬೆಳಗ್ಗಿನ ನಾವೇ ಒಂದು ಸ್ವಂತದಾಗಿ ಬಂದಿರೋ ಥರನೇ ಇತ್ತು.
ಎಲ್ಲ ಟೀಮ್ ಮೆಂಬರ್ಸ್ ಕೂಡ ಜಾಲಿಯಾಗಿದ್ರು. Thank you, sir. ಟ್ರಿಪ್ ತುಂಬ ಚೆನ್ನಾಗಿತ್ತು. ಒನ್ ಡೇ ಟ್ರಿಪ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹೇಳಿ ಇಲ್ಲಿ ಹೇಳಿ. ಪ್ರಿಯಾಂಕಾ ಅಂತ ಚಿಕ್ಕಬಳ್ಳಾಪುರದಿಂದ. ಸೊ ಫಸ್ಟ್ ಟೈಮ್ ಸೋಲೋ ಟ್ರಿಪ್ ಅಲ್ಲಿ ಬಂದೆ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಪು ಅವರು ರೀಲ್ಸ್ ನೋಡ್ತಾ ಇದ್ದೆ. ಐ ಮೀನ್ ಏನದು ಟ್ರಿಪ್ದು ರೀಲ್ಸ್ ನೋಡ್ತಾ ಇದ್ದೆ. ಸೊ ಲೈಕ್ ಪ್ಲಾನ್ ಪ್ಯಾಕೇಜ್ ಚೆನ್ನಾಗಿದೆ ಅನ್ನಿಸ್ತು. ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ವಿಚಾರಿಸಿದೆ. ನಾನು ಡೈರೆಕ್ಟಾಗಿ ಕೇಳಿದ್ದು ಒಂದೇ, ಸರ್ ನಾನು ಸೋಲೋ ಆಗಿ ಬರ್ತಾ ಇದ್ದೀನಿ, ಸೇಫಾ ಅಂತ. ಅವ್ರೊಂದೇ ಮಾತು ಹೇಳಿದ್ರು, ಮೇಡಮ್ ನೀವು ಬನ್ನಿ, ಬಂದಾದ್ಮೇಲೆ ನಮ್ಗೆ ರಿವ್ಯೂ ಕೊಡಿ ಅಂತ. ಆನೆಸ್ಟ್ಲಿ ಅಪ್ಪು ಅವರೇ ಮಾಸ್ ಆ್ಯಂಡ್ ಸೇಫ್ ಆಲ್ಸೋ, ಬಿಕಾಸ್ ನಾನು ಪ್ರಾಕ್ಟಿಕಲ್ ಆಗಿ ಫೇಸ್ ಮಾಡಿದ್ದೀನಿ. ಏನೇ ಇಶ್ಯೂ ಅಂತ ಇರಲಿಲ್ಲ. ಲೈಕ್ ಒಳ್ಳೆ ಏನಾದರೂ ಸ್ಟೇ ಆಗಲಿ, ಲೈಕ್ ಸಪೋರ್ಟ್ ಆಗಲಿ, ಎವ್ರಿಥಿಂಗ್ ವಾಸ್ ವೆಲ್ ಆ್ಯಂಡ್ ಗುಡ್. ಆ್ಯಂಡ್ ಊಟನೂ ಅಷ್ಟೇ, ಬಿಕಾಸ್ ಲಾಸ್ಟ್ ಟೈಮ್ ಬೇರೆ ಟ್ರಾವೆಲ್ಸಲ್ಲಿ ಹೋಗಿದ್ದೆ, ಇಟ್ ವಾಸ್ ವೆರಿ ವರ್ಸ್ಟ್. ಬಟ್ ಈ ಸತಿ ಮಾತ್ರ ಐ ಕ್ಯಾನ್ ಟೆಲ್ ಇಟ್ಸ್ ಸೂಪರ್ ನೈಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಸರ್ ನಿಮಗೂ ಅಷ್ಟೇ. ಆಮೇಲೆ ಇವತ್ತು ಮೇಡಮ್ ಹುಡ್ದಬ್ಬ, ಸೊ ನಮ್ಮ ಕಡೆ ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ನಮ್ಮ ಮಚ್ ಫಾರ್ ಟ್ರಾವೆಲ್ಸ್ ದಟ್. ಕಡೆಯಿಂದ, ಸಿಂಹಾಪುರಿ ಟ್ರಾವೆಲ್ಸ್ ಕಡೆಯಿಂದ ಮೇಡಮ್ಗೆ ವಿಶ್ ಹ್ಯಾಪಿ ಬರ್ತಡೆ. ಥ್ಯಾಂಕ್ ಯು ಸರ್. మీరు లొకేషన్ విజిట్ పంపియండి. ఎప్పుడన్నా రోడ్ వచ్చినా వచ్చేస్తాను. బస్ వేసుకొని ఇన్స్టాగ్రామ్ అంటే వస్తాను ఎప్పుడన్నా అని చెప్తాను. ಎಲ್ಲರೂ ಬನ್ನಿ ಮೇಡಮ್ ಸರ್. హ్యాపీ బర్త్డే టు యూ, హ్యాపీ బర్త్డే టు యూ, హ్యాపీ బర్త్డే టు యూ. ಪ್ರಿಯಾಂಕಾ ಥ್ಯಾಂಕ್ ಯು. ಒಂದು ವಿರೋಧ ಇಲ್ಲ ನೋಡಿ, ಅವನದು ವಿರೋಧ ಇಲ್ಲ, ಉರಿತಾನೆ ಇರ್ತಾನೆ. ಲೈಕ್ ಐ ವಾಸ್ ನಿಜವಾಗಿ ನನ್ನ ಫ್ಯಾಮಿಲಿನ ತುಂಬಾ ಮಿಸ್ ಮಾಡ್ಕೊಂತಾ ಇದ್ದೆ. ಸ್ಟಾರ್ಟಿಂಗ್ ಟೈಮ್ ಬಂದಾಗ ನೈಟ್ ಐ ವಾಸ್ ಲೈಕ್ ಟಿಯರ್ಸ್ ಅಲ್ಲಿ ಇದ್ದೆ. ಯಾರು ಇಲ್ಲ, ಒಬ್ಳೆ ಇದೀನಿ, ಹೆಂಗಿರ್ತಾರೆ ಏನೋ ಅಂತ. ಎವ್ರಿವನ್ ಆ ಲೋನ್ಲಿನೆಸ್ ಅನ್ನೋದು ನನಗೆ ಬಂದಿಲ್ಲ. ಅಂಡ್ ಅಪ್ಪು ಅವರೇ ಥ್ಯಾಂಕ್ ಯು. ಯು ಟು. ಕೇಕ್ ಕಟ್ ಮಾಡಿ, ಹ್ಯಾಪಿ ಆಗಿರಿ. ಬನ್ನಿ ಮೇಡಮ್, ಬನ್ನಿ ಬನ್ನಿ ಮೇಡಮ್, ನೀವೆಲ್ಲ ಬಂದು.